ಈಗ ಆ ದವಾಖಾನೆ ಬಗ್ಗೆ ನಾ ಒಂದು ಕತೆ ಹೇಳ್ತೀನಿ, ಆಸ್ಪತ್ರೆ ಬಗ್ಗೆ ನಿಮ್ಗೆ. ಅಲ್ಲಿನ ಆರೋಗ್ಯದ ಬಗ್ಗೆ ಒಂದು ಕತೆ ಹೇಳ್ತೀನಿ. ಒಂದು ಊರ ರಾಮ ಭೀಮ ಅಂತ ಹೇಳಿದ್ರು. ಅವರು ದಿನಾಲು ಅಂಗನವಾಡಿ ಕೇಂದ್ರಕ್ಕೆ ಹೋಗ್ತಿದ್ರು. ಹೋಗ್ಬೇಕಾದ್ರೆ ರಾಮ ದಿನನಿತ್ಯ ಓದ್ತಿದ್ದ, ಭೀಮ ಮಾತ್ರ ಅಂಗನವಾಡಿಗೆ ಓದ್ತಿದ್ದಲ್ಲ ಸರಿಯಾಗಿ. ಒಂದಿನ ಟೀಚರ್ ಏನ್ ಮಾಡಿದ್ರು, ಯಾಕೋ ಭೀಮ ಸಾಲಿ ಸರಿಯಾಗಿ ಬರ್ತಿಲ್ಲ, ಅವ್ರ ಮನೆಗೆ ಹೋಗಿ ಕೇಳಿ ಬರಂಬಾರಿ ಅಂತ ಹೇಳಿ ಹೋದ ಕೂಡಲೇ ಅವ್ನು ಮಲ್ಕೊಂಡಿದ್ದ ನೋಡಿ ಅವ್ರ ಅಮ್ಮ ಕೇಳಿದ್ರು, ಯಾಕ ಭೀಮ ಹಿಂಗಾಗ್ಯಾನ ಅಂತೇಳಿ. ಅಂದ ಕೂಡಲೇ ಅವ್ರ ಅಮ್ಮ ಏನಂದ್ರ, ಅಂಗನವಾಡಿಗೆ ಹೋಗಂದ್ರ ಚಾಕ್ಲೇಟ್ ಕೊಡಿಸಿದ್ರೆ ಓದ್ತೀನಿ ಅಂತಿದ್ದನ್ರಿ ಅವ. ಅದ್ರ ಸಂಬಂಧ ನಾವು ದಿನಾಲು 4-5 ಚಾಕ್ಲೇಟ್ ಕೊಡ್ತಿದ್ದೆವು. ಅವೆಲ್ಲ ತಿಂದು ಅವ್ನ ಹಲ್ಲಿಗೆ ಹುಳ ಹತ್ತಿ ಬಿಟ್ಟವ. ಅದ್ರ ಸಂಬಂಧ ಅವ ಮಲ್ಕೊಂಡ್ಬಿಟ್ಟಿದ್ದ. ನಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಬಂದೀವಿ. ಡಾಕ್ಟ್ರ್ ಚೆಕ್ ಮಾಡ್ಯಾರ, ಅವ ಚಾಕ್ಲೇಟ್ ತಿಂದನ್ರಿ, ಹಲ್ಲು ಉಜ್ಜಿಲ್ಲ ಸರಿಯಾಗಿ. ಅವನಿಗೆ ಹಲ್ಲು ನೋವು ಬಂದದ. ಇನ್ನು ಮುಂದೆ ಏನೇ ತಿಂದ್ರು ಸಹ ಹಲ್ಲು ಬಾಯಿ ಸ್ವಚ್ಛ ತೊಳ್ಕೊಬೇಕಂತ ಹೇಳಿದ್ರೆ ಭೀಮ ಆಯ್ತ್ರಿ ಡಾಕ್ಟ್ರ್ ಅಂತೇಳಿ ಒಪ್ಕೊಂಡ. ಆರಾಮಾದ ಕೂಡಲೇ ಅಂಗನವಾಡಿಗೆ ಕಳಿಸ್ತೀನಿ ಅಂತೇಳಿ ಅವ್ರು ಹೇಳ್ತಾಳ. ಹೇಳಿದ ಕೂಡಲೇ ಟೀಚರ್ ಹುಡುಗನ ಕರ್ಕೊಂಡ್ ಬಂದಿದ್ರಲ್ಲ, ನೋಡ್ ಮಕ್ಕಳೇ ಅದಕ್ಕೆ ಭೀಮಿಗೆ ಏನಾಗ್ಯದ, ಚಾಕ್ಲೇಟ್ ತಿಂದನ, ಅದ್ರ ಸಂಬಂಧ ಅವನಿಗೆ ಹಲ್ಲು ಹುಳ ಹತ್ಯಾವ. ತಿಂದ್ರು ಸಹ ಏನ್ ಮಾಡ್ಬೇಕು, ಹಲ್ಲು ಉಜ್ಬೇಕು, ಬಾಯಿ ತೊಳ್ಕೊಲಾರ ಸಂಬಂಧ ಅವನಿಗೆ ಹಂಗಾಗ್ಯದ. ನೀವು ಆ ಥರ ಮಾಡಬೇಡ್ರಿ ಅಂದ್ಕೂಡಲೇ ಆಯ್ತು ಟೀಚರ್ ಅಂತೇಳಿ ಮಕ್ಕಳ ತಾಯಿಗೆ ಟೀಚರ್ ಭೇಟಿಯಾಗಿ ಸಾಲಿಗೆ ಬರ್ತಾರ.